ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಕೃಷ್ಣ ಸುಧಾಮರ ಕಥೆ. ಕೃಷ್ಣ ಸುಧಾಮರ ಕಥೆ ಕೇಳಿದ್ದೀರಾ ನೀವು? ಕೃಷ್ಣ ಸುಧಾಮರ ಕಥೆ ಸಾಕಷ್ಟು ವಿಶೇಷಕರವಾದಂತಹ ಒಂದು ವಿಷಯ. ಸುಧಾಮ ಪಾಪ ಬಡತನದ ಬೇಗೆಯಲ್ಲಿ ಒದ್ದಾಡ್ತಾ ಇರ್ತಾನೆ. ಯಾರಿಗಪ್ಪ ಬೇಕು ಈ ಜೀವನ ಅಂತ ಸಾಕಾಗಿ ಹೋಗ್ಬಿಟ್ಟಿರ್ತದೆ. ಮನೆ ತುಂಬ ಮಕ್ಕಳು, ಕಿತ್ತು ತಿನ್ನೋ ಬಡತನ, ಒಂದೊತ್ತಿಗಾದರೆ ಇನ್ನೊಂದೊತ್ತಿಗಾಗಲ್ಲ. ಇಷ್ಟೆಲ್ಲ ಒಂದು ವಿಚಾರಗಳು. ಆದರೆ ಪರಮ ಪುರುಷೋತ್ತಮನಾದಂತಹ ಶ್ರೀಕೃಷ್ಣ ಪರಮಾತ್ಮ ಏನಿರ್ತಾನೆ, ಅವನು ಈತನ ಮಿತ್ರ, ಪ್ರಾಣಮಿತ್ರ. ಅಂಥ ಪ್ರಾಣಮಿತ್ರನನ್ನು ಪಡೆದಂತಹ ಸುಧಾಮ, ಅವನಿಗೂ ಸಹ ಈ ಒಂದು ಪಾಪ ದರಿದ್ರ ತಪ್ಪಲಿಲ್ಲ. ದರಿದ್ರ ಅನ್ನುವಂಥದ್ದು ಅದೊಂದು ಅವಸ್ಥೆ. ಆ ದಾರಿದ್ರ್ಯ ಅವಸ್ಥೆಗೆ ಗುರಿಪಡಿಸ್ತಕ್ಕಂಥದ್ದು ಅವರವರ ಕರ್ಮ ಹಾಗೂ ವಿಧಿ. ಹಾಗಾಗಿ ಒಂದು ಸಲ ಅವನಿಗೆ ಏನೋ ಒಂದು ರೀತಿ ಅನಿಸುತ್ತೆ. ಅದನ್ನು ಅವ್ರ ಹೆಂಡತಿ ಹತ್ರ ಅದನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಹೆಂಡತಿ ಹೇಳ್ತಾರೆ ಸುಧಾಮನಿಗೆ, ಯಾಕೆ ನೀವು ಹೋಗಿ ಕೇಳಬಾರ್ದು ನಿಮ್ಮ ಪ್ರಾಣ ಸ್ನೇಹಿತನ ಹತ್ರ? ಅಷ್ಟೆಲ್ಲ ಅವನು ಮಹಾರಾಜ, ದ್ವಾರಕಾಪುರಿಯ ಒಂದು ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವನು. ಅಂಥ ಒಂದು ಇದರಲ್ಲಿ ನೀವು ಯಾಕೆ ಹೋಗಿ ಕೇಳಬಾರ್ದು ಅಂತ ಹೇಳಿ ಒಂದು ಸಲ ಹೇಳಿದಾಗ, ಆಯಿತು ಏನೋ ಕೇಳೋಣ, ಏನಾದ್ರು ಕೊಟ್ಟರೆ ತಗೊಂಬರೋಣ ಅಂಥೇಳಿ ಪಾಪ ಹೋಗ್ತಾರೆ. ದ್ವಾರಕಾನಗರಿಗೆ ಎಂಟ್ರಿ ಆಗ್ತಾರೆ. ಅಲ್ಲಿ ದ್ವಾರಕಾನಗರಿನಲ್ಲಿ ಅವರ ಅರಮನೆ ಹತ್ರ ಹೋದಂಥ ಸಂದರ್ಭ ಬಿಡೋದೇ ಇಲ್ಲ. ಅವರ ಈ ಏನು ಈ ಸೇವಕರು ಇರ್ತಕ್ಕಂಥವರು, ಈಚೆ ಕಡೆ ಏನು ಇರ್ತಾರಲ್ಲ ರಾಜಸೇವಕರು, ಯಾರು ಬಿಡೋದಿಲ್ಲ, ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ. ತದನಂತರದಲ್ಲಿ ಪರಿಚಾರಕರು ಬರ್ತಾರೆ, ಅವ್ರು ಬಂದರೂ ಸಹ ಬಿಡೋದಿಲ್ಲ. ಕಡೆಗೆ ಕೃಷ್ಣನಿಗೆ ಗೊತ್ತಾಗುತ್ತೆ, ಓ ನನ್ನ ಮಿತ್ರ ಬಂದಿದ್ದಾನೆ ಅಂತೇಳಿ ಕಡೆಗೆ ನನ್ನ ಮಿತ್ರ ಕಂಡ್ರಯ್ಯ ಬಿಡ್ರಯ್ಯ ಅಂತ ಹೇಳ್ತಾನೆ. ಆಗ ಅವನಿಗೆ ಅರಮನೆಗೆ ಬಂದಿದ್ದಾದ ಮೇಲೆ ಏನು ವಿಶೇಷಕರವಾಗಿ ಸ್ವಾಮಿ ಅವ್ರ ಪಾದ ತೊಳೆಯೋದು ಎಲ್ಲ ಮಾಡಿ ಒಂದು ಭಾಳ ಒಂದು ಸೊಗಸಾಗಿ ಆತ್ಮೀಯ ಮಿತ್ರನನ್ನು ಬರಮಾಡ್ಕೊಳ್ತಾರೆ. ಏನೇ ಆಗಲಿ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು ಇರ್ತಾರೆ ಸುಧಾಮ. ಹಾಗಾಗಿ ಏನರಪ್ಪ ಎಲ್ಲ ಚೆನ್ನಾಗಿದ್ದಾರಾ, ನಿಮ್ಮ ಮನೆ ಕಡೆ ಎಲ್ಲ ಹೇಗೆ ನಡೀತಾ ಇದೆ ನಿಮ್ಮ ಒಂದು ಜೀವನ ಅಂತೆಲ್ಲ ಉಭಯ ಕುಶಲೋಪರಿಯನ್ನು ಕೇಳ್ಕೊಳ್ತಾರೆ. ಅದಾದಮೇಲೆ ನಂತರದಲ್ಲಿ ಕೃಷ್ಣನಿಗೆ ಗೊತ್ತಾಗುತ್ತೆ, ಬಂದಿರುವಂತಹ ಉದ್ದೇಶ ಎಲ್ಲ ಗೊತ್ತಾಗುತ್ತೆ. ಆದರೆ ಪಾಪ ಸುಧಾಮ ಏನೂ ಕೇಳಲಿಕ್ಕೆ ಹೋಗೋದಿಲ್ಲ. ಆ ಕೃಷ್ಣನ ಪ್ರೀತಿನೇ ನೋಡ್ತಾ ಅಷ್ಟು ಪ್ರೀತಿಪೂರ್ವಕವಾಗಿ ಆದರಿಸ್ತಾ ಇದ್ದಾನಲ್ಲ ಅಂಥೇಳಿ ಖುಷಿಯಾಗಿ ತಾನು ಬಂದಿರುವಂತಹ ವಿಷಯವನ್ನೇ ಸುಧಾಮ ಮರೆತೋಗ್ಬಿಟ್ಟಿರ್ತಾನೆ. ಅಷ್ಟರ ಮಟ್ಟಿಗೆ ಕೃಷ್ಣ ಅಷ್ಟರ ಮಟ್ಟಿಗೆ ಒಂದು ಪ್ರೀತಿ ಆದರಗಳಿಂದ ಗೌರವಿಸ್ತಾ ಇರ್ತಾನೆ. ಆಮೇಲೆ ಇನ್ನೇನು ಏನೋ ಕೇಳಬೇಕು ಅಂತ ಒಂದು ಪ್ರಸಂಗ ಬಂದಾಗ ಅದೇನೋ ಬಾಯಿ ತಪ್ಪಿ ಇನ್ನೊಂದೇನೋ ವಿಷಯ ಮಾತಾಡೋ ಥರ ಆಗಿಬಿಡುತ್ತೆ. ಕೇಳೋದಕ್ಕೆ ಭಾಳ ಮುಜುಗರ ಆಗಿಬಿಡುತ್ತೆ. ಆಮೇಲೆ ಒಂದು ಹಾರ, ಒಂದು ಕಂಠಿ ಹಾರದ ಥರ ಹಾರನ ಅವನಿಗೆ ಮರ್ಯಾದೆ ಮಾಡಿದಂಥ ಸಂದರ್ಭದಲ್ಲಿ ಏನು ಕೃಷ್ಣ ಬಂದು ಸುಧಾಮನಿಗೆ ಹಾಕಿರ್ತಾನೆ. ಕಡೆಗೆ ಕೃಷ್ಣ ಬಂದು ಏನು ಮಾಡಿಬಿಡ್ತಾನೆ, ಅದನ್ನು ಸಹ ತೆಗೆದಿಟ್ಬಿಡಪ್ಪ, ದಾರಿಯಲ್ಲಿ ನೀನು ಹೋಗುವಂಥ ಸಂದರ್ಭದಲ್ಲಿ ಯಾರಾದರೂ ಕಳ್ಳರು ಬಂದ್ಬಿಟ್ಟು ನಿನ್ನ ಜೀವಕ್ಕೇನಾದರೂ ಹಾನಿ ಮಾಡಿ ಇದನ್ನು ತೊಗೊಂಡೋಗ್ಬಿಟ್ರೆ ನನಗೆ ಭಾಳ ನೋವಾಗುತ್ತೆ ಸುಧಾಮ, ಬೇಡಪ್ಪ ತೆಗೆದಿಟ್ಬಿಡು ಅಂತೇಳಿ ಅದನ್ನು ಸಹ ತೆಗೆದಿಡಿಸಿ ಪಾಪ ಅವರು ಹೊರಡೋವಂಥ ಸಂದರ್ಭದಲ್ಲಿ ಒಂದು ಬೀಳ್ಕೊಡುಗೆಯನ್ನು ಮಾಡ್ತಾರೆ. ಆ ಟೈಮಲ್ಲಿ ಇನ್ನೇನು ಬೀಳ್ಕೊಡುವಂಥ ಸಂದರ್ಭದಲ್ಲೂ ಏನೋ ಕೇಳಬೇಕು ಅಂತ ಅನಿಸುತ್ತೆ, ಬಟ್ ಆದರೂ ಕೇಳೋದಿಲ್ಲ ನಮ್ಮ ಸುಧಾಮರು. ಕಡೆಗೆ ಇನ್ನೇನು ಅವ್ರ ಮನೆ ತಲುಪಬೇಕು ಅಷ್ಟರೊಳಗೆ ಅವರ ಒಂದು ಬೀದಿಗೆ ಬರುವಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳೆಲ್ಲ ಏನು ಸ್ಪೆಷಲ್ ಆಗಿರೋ ಡ್ರೆಸ್ಸಸ್ನೆಲ್ಲ ಹಾಕ್ಕೊಂಡು ಏನು ಮೈ ತುಂಬ ಒಡವೆಗಳನ್ನ ಹಾಕ್ಕೊಂಡು ಸುತ್ತಾಡ್ತಾ ಇರ್ತಾರೆ. ನನ್ನ ಮಕ್ಕಳು ಇಷ್ಟು ಇದಾಗಿ ಸುತ್ತಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಹೋಗಿ ನೋಡ್ತಾನೆ. ಅವನ ಸುಧಾಮನ ಒಂದು ಗುಡಿಸಲು ಎಲ್ಲ ಹೊರಟೋಗಿ ಅರಮನೆ ಆಗೋಗ್ಬಿಟ್ಟಿರ್ತದೆ. ಅವ್ರ ಹೆಂಡ್ತಿ ಬಂದು ಏನೂ ಗೊತ್ತಿಲ್ಲ ರೀ,
ಯಾರೋ ರಾಜಭಟ್ರು ಬಂದಿದ್ದರು, ಸುಮಾರು ಎಲ್ಲ ಕೊಟ್ಬಿಟ್ಟು ಹೋದರು. ಹಾಗೆ ಒಂದು ವಿಶೇಷಕರವಾದಂತಹ ಒಂದು ಅರಮನೆಯ ಸ್ವರೂಪದಲ್ಲಿರ್ತಕ್ಕಂಥ ಮನೆ, ಅದು ರಾತ್ರೋರಾತ್ರಿ ನಿರ್ಮಾಣವಾಗೋಗ್ಬಿಟ್ಟಿದೆ, ಗೊತ್ತಿಲ್ಲ ಅದು ಯಾವ ರೀತಿ ನಿರ್ಮಾಣವಾಯಿತು ಅಂತ. ಇದು ಯಾವುದೋ ಮಾಯಾಶಕ್ತಿಯಿಂದ ಆಗಿರ್ಬೋದು. ಇರಲಿ, ಇದೆಲ್ಲ ನನ್ನ ಅನಿಸಿಕೆ. ನೀವು ಮೋಸ್ಟ್ಲಿ ಕೃಷ್ಣನ ಹತ್ರ ಹೋಗಿದ್ದಾಗೆಲ್ಲ ಕೇಳಿದ್ರಲ್ಲ, ಅದಕ್ಕೆ ಇದನ್ನೆಲ್ಲ ಕೊಟ್ಟಿರ್ಬೋದಲ್ವಾ ಅಂತ ಕೇಳ್ತಾರೆ. ಆಗ ಸುಧಾಮ ಹೇಳ್ತಾನೆ, ಇಲ್ಲಮ್ಮ, ನಾನು ಇದ್ರ ಬಗ್ಗೆ ಕೃಷ್ಣನ ಹತ್ರ ಪ್ರಸ್ತಾಪನೆ ಮಾಡಲಿಲ್ಲ, ಭಗವಂತನಿಗೆ ಗೊತ್ತು ನೋಡು. ಅದಕ್ಕೆ ಈ ದಿವಸ ಯಾರು ನನಗದು ಕೊಡು, ನನಗಿದು ಕೊಡು ಭಗವಂತ, ನಾನು ನಿನಗೆ ಏನೇನೋ ಸೇವೆ ಮಾಡಿಸ್ತೀನಿ, ನಿನಗೆ ಕಿರೀಟ ಹಾಕಿಸ್ತೀನಿ, ನನಗೆ ಅದು ಕೊಡು, ಈ ಐಶ್ವರ್ಯ ಕೊಡು, ಅದು ಕೊಡು, ಇದು ಕೊಡು ಅಂತ ಯಾರು ಕೇಳ್ತಾರೆ ಅವ್ರಿಗೇನೂ ಸಿಗಲ್ಲ. ಆದರೆ ಭಗವಂತನಲ್ಲಿ ಒಂದು ನಿಷ್ಕಲ್ಮಶವಾದ ಪ್ರೀತಿಯನ್ನು ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆ ಭಗವಂತ ನೀವು ಕೇಳೋದೇ ಬೇಡ ಎಲ್ಲ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಕರಣದ ದಿನ ಅಂತ ಹೇಳ್ಬೋದು. ಯಾವುದು? ಅಕ್ಷಯ ತೃತೀಯ ದಿನ. ಹಾಗಾಗಿ ಅಕ್ಷಯ ತೃತೀಯ ದಿವಸ ಸಾಕ್ಷಾತ್ ಭಗವಂತ ತನ್ನ ಭಕ್ತರ ಉದ್ಧಾರವನ್ನು ಮಾಡಲಿಕ್ಕೆ ನಿಂತ್ಕೊಳ್ತಾನೆ. ಯಾವೊಬ್ಬ ಭಕ್ತ ಅವನು ಏನು ಅಪೇಕ್ಷೆ ಪಡೋದಿಲ್ವೋ ಅವನು ಖಂಡಿತವಾಗ್ಲೂ ಸಲಹುತ್ತಾನೆ, ಖಂಡಿತವಾಗ್ಲೂ ಅವನ ಪೂರ್ಣ ಪ್ರಮಾಣದ ದೃಷ್ಟಿಯನ್ನು ಬೀರ್ತಾನೆ ಅನ್ನುವಂಥದ್ದಕ್ಕೆ ಇದೊಂದು ವಿಶೇಷಕರವಾದಂತಹ ನಿದರ್ಶನ ಈ ಕೃಷ್ಣ ಸುಧಾಮರ ಈ ಒಂದು ಕಥೆ. ನೋಡಿ, ಅವನು ಆ್ಯಕ್ಚುಲಾಗಿ ಪಾಪ ಸುಧಾಮ ಕೃಷ್ಣನಿಗೆ ಬಹು ಪ್ರೀತಿಯಾದಂತಹ ಒಂದಿಡೀ ಅವಲಕ್ಕಿ ಕೊಡ್ತಾನಷ್ಟೇ. ಅವನಿಗೇನು ಅವನ ಅಂಗಕ್ಕೆ ಅವನೇ ಕೇಳಿಸ್ಕೊತಾನೆ, ಏನಪ್ಪ ಏನೋ ಕಟ್ಕೊಂಡಿದೆಯಲ್ಲಯ್ಯ ನಿನ್ನ ಶಲ್ಯದ ಗಂಟಲ್ಲಿ ಏನದು ಅಂತ ಕೇಳಿದಾಗ ಆ ಶಲ್ಯದ ಗಂಟು ತೆಗೆದುಬಿಟ್ಟು ಅವ್ನು ತೋರಿಸ್ತಾನೆ ಅವಲಕ್ಕಿ ಅಂಥೇಳಿ. ಅಪ್ಪ, ಮೃಷ್ಟಾನ್ನ ತಿನ್ನೋನ್ಗಾಗತ್ತೆ ಕಣಯ್ಯ ಈ ಅವಲಕ್ಕಿ ತಿಂದರೆ. ಯಾಕೆಂದರೆ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ ನಾವು ನೀನು ಇದೇ ಅಲ್ವನೆಯ ತಿಂತಿದ್ದು ಅಂತೇಳಿ ಕೊಡಿಲಿ ಅಂತ ಕಿತ್ಕೊಂಡು ತಿಂತಾನೆ ಕೃಷ್ಣ. ಅವನು ಎಷ್ಟು ಕಿತ್ಕೊಂಡು ತಿನ್ನೋ ಗೊತ್ತಿಲ್ಲ, ಅಷ್ಟಕ್ಕಿನ್ನ ಅದಕ್ಕೂ 3 ಪಟ್ಟು 10 ಪಟ್ಟು ಹೆಚ್ಚು ಕಡಿಮೆ ಐಶ್ವರ್ಯ ಸುಧಾಮನಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಭಗವಂತನಿಗೆ ಏನು ಪ್ರೀತಿನೋ ಅದು ಕೊಡಿ. ಹಾಗೆ ಭಗವಂತನಿಗೆ ಏನು ಪ್ರೀತಿ ಅಂದರೆ ಅವನು ಸುಧಾಮನಿಂದ ಅವಲಕ್ಕಿಯನ್ನು ಸ್ವೀಕಾರ ಮಾಡ್ದ, ನಿಮ್ಮಿಂದ ಏನು ಸ್ವೀಕಾರ ಮಾಡ್ತಾನೆ? ಸತ್ಯಸಂಧತೆಯನ್ನು, ಭಗವಂತನಲ್ಲಿ ನಿಷ್ಕಲ್ಮಶವಾದಂತಹ ಒಂದು ಪ್ರೀತಿಯನ್ನು. ಹಾಗೆ ಯಾರ ಮೇಲೂ ದ್ವೇಷ ಸಾಧನೆ ಅದು ಇದು ಮಾಡೋಕ್ಕೆ ಹೋಗಬೇಡಿ. ಎಲ್ಲರನ್ನೂ ಭಗವಂತ ಸಲುತ್ತಾ ಇರೋದೇನೆ. ಅವ್ರಿಗೇನೋ ಕರ್ಮ ಬಂದಿದೆ, ಅವ್ರೇನೋ ಒಂದು ರೀತಿ ಬದುಕ್ತಾ ಇರ್ತಾರೆ, ನಿಮ್ಮನ್ನು ಒಂದು ವಿರೋಧ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಆಗಿರುತ್ತೆ, ಬಿಟ್ಬಿಡಿ. ಭಗವಂತನ ಕಡೆ ಮನಸ್ಸು ಮಾಡಿ, ಖಂಡಿತವಾಗ್ಲೂ ಭಗವಂತ ಅವನ ವಿಶೇಷವಾದ ದೃಷ್ಟಿಯಿಂದ ನಿಮ್ಮನ್ನು ಸಲಹುತ್ತಾನೆ. ಇವತ್ತು ದ್ವೇಷ, ಅಸೂಯೆ ಎಲ್ಲವನ್ನು ವರ್ಜ್ಯ ಮಾಡಿ ಒಂದು ಭಗವತ್ ಪಾತ್ರತೆಯನ್ನು, ಆ ಭಗವತ್ ಪ್ರೀತಿಯನ್ನು ನಾವು ತೋರಿಸ್ತಕ್ಕಂಥದ್ದು ಭಗವಂತನಿಗೆ. ಅದಕ್ಕೆ ಅನುಗುಣವಾಗಿ ಭಗವಂತ ಆ ಕಡೆಯಿಂದ ಖಂಡಿತವಾಗ್ಲೂ ವರ ಕೊಡ್ತಾನೆ. ಅದನ್ನು ನಾವು ತಿಳ್ಕೋಬೇಕು ಈ ಒಂದು ಕಥಾನಕದಿಂದ. ಹಾಗಾಗಿ ಕೃಷ್ಣ ಸುಧಾಮರ ಕಥೆ ಈ ರೀತಿ ಇರ್ತಕ್ಕಂಥದ್ದು. ಅಕ್ಷಯ ತದಿಗೆ ದಿವಸ ಒಬ್ಬ ಕುಚೇಲನಾಗಿದ್ದಂತಹ ಏನು ಸುಧಾಮ, ಆ್ಯಕ್ಚುಲಾಗಿ ಕುಚೇಲ ಮತ್ತೊಂದು ಹೆಸರು ಸುಧಾಮನಿಗೆ. ಇವತ್ತು ನಾವು ಕುಬೇರನಿಗೆ ಒಂದು ಆಪೋಸಿಟ್ ಪದದ ಥರ ಬಳಸ್ತೀವಿ ಕುಚೇಲ ಅಂಥೇಳಿ. ಕುಚೇಲ ಅನ್ನೋದು ಸುಧಾಮನಿಗೆ ಮತ್ತೊಂದು ಹೆಸರು. ಹಾಗಾಗಿ ಈ ಸುಧಾಮ ಏನು ಭಾಳ ದಾರಿದ್ರ್ಯಾವಸ್ಥೆಯಲ್ಲಿದ್ದಂತಹ ಒಂದು ಸಂದರ್ಭ ಇತ್ತು. ಅದಕ್ಕೆ ಭಗವಂತ ಆ ದಾರಿದ್ರ್ಯಾವಸ್ಥೆಗೆ ಮುಕ್ತಿ ಕೊಟ್ಟು ವಿಶೇಷವಾದಂತಹ ಸಂಪತ್ತನ್ನು ಅನುಗ್ರಹಿಸಿದಂತಹ ಒಂದು ಸುದಿನ ಈ ಅಕ್ಷಯ ತೃತೀಯದ ದಿನ.